ಹಲೋ ಆಲ್, ಮನೆಯಲ್ಲೇ ರುಚಿ ರುಚಿಯಾಗಿ ರವೆ ಉಂಡನ ಹೇಗೆ ತಯಾರಿಸ್ಕೊಳ್ಬೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಅಂದರೆ ಉಪ್ಪಿಟ್ಟು ರವೆ. ಅರ್ಧ ಕೆಜಿ ರವೆಗೆ ಎಷ್ಟು ಸಕ್ಕರೆ ಹಾಕ್ಕೋಬೇಕು ಅಂತ ಗೊತ್ತಾಗದೇ ಇಲ್ಲದೆ ಇರಬೇಕಾದ್ರೆ ಈ ಥರ ಒಂದು ಗ್ಲಾಸ್ ತೊಗೊಂಡು ಗ್ಲಾಸ್ನ ಸಹಾಯದಿಂದ ಮೆಜರ್ಮೆಂಟ್ ಮಾಡಿಕೊಂಡು ರವೆನ ಹಾಕ್ಕೋಬಹುದು. ಅರ್ಧ ಕೆಜಿ ರವೆಗೆ ಇವಾಗ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಲ್ವ, ಆ ಗ್ಲಾಸಲ್ಲಿ 2.25 ಗ್ಲಾಸಷ್ಟು ರವೆ ಆಗಿದೆ. ಈಗ ನಾವು ಈ ರವೆನ ಗಟ್ಟಿ ತಳ ಇರುವಂಥ ಪಾತ್ರೆಯಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಸುಮಾರು ಒಂದು 10 ನಿಮಿಷ ಹುರ್ಕೊಳ್ಳಿ, ರವೆ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ. ಯಾವುದೇ ಕಾರಣಕ್ಕೂ ಸಣ್ಣ ರವೆನ ಮಾತ್ರ ಬಳಸಬೇಡಿ, ಸಣ್ಣ ರವೆಯಲ್ಲಿ ರವೆ ಉಂಡೆ ಚೆನ್ನಾಗಿ ಬರಲ್ಲ. ರವೆ ಕಲರ್ ಚೇಂಜ್ ಆಗ್ತಿದೆ ಅಂತ ಅಂದಾಗ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ರವೆನ ಒಂದು 3-4 ನಿಮಿಷ ಹುರ್ಕೊಳ್ಳಿ. ಮೂರು 4 ನಿಮಿಷ ಹುರ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ. ಈಗ ಈ ಹುರ್ಕೊಂಡಿರೋ ರವೆಗೆ 1/4 ಲೋಟ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಆಗಿರೋ ಸಕ್ಕರೆಯನ್ನು ತಗೊಳ್ಳಿ. ಅರ್ಧ ಕೆ ಜಿ ರವೆಗೆ 1/4 ಕೆಜಿ ಸಕ್ಕರೆ ಅಷ್ಟು ಸಾಕಾಗುತ್ತೆ. ನಿಮಗೆ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ನೆಕ್ಸ್ಟ್ ಒಂದು ಚಿಕ್ಕ ಕೊಬ್ಬರಿ ಬಟ್ಲನ್ನ ತೊಗೊಂಡು ಚೆನ್ನಾಗಿ ತುರ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ತುರ್ಕೊಂಡಿರೋ ಕೊಬ್ಬರಿನ ಇವಾಗ ಇದರಲ್ಲಿ ರವೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 4-5 ಏಲಕ್ಕಿ ಬುಡ್ಡನ್ನು ತೊಗೊಂಡು ಅದನ್ನು ಸಣ್ಣದಾಗಿ ಕುಟ್ಕೊಂಡು ಪುಡಿ ಮಾಡಿಕೊಂಡು ಈ ರವೆಯಲ್ಲಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ರವೆನೆತ್ತು ಪಕ್ಕಕ್ಕೆ ಇಟ್ಕೊಳ್ಳೋಣ, ಸ್ವಲ್ಪ ತಣ್ಣಕ್ಕಾಗಲಿ ಅಂತ. ಈ ರವೆ ತಣ್ಣಕ್ಕಾಗೋ ಅಷ್ಟರಲ್ಲಿ ನಾವು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ. ರವೆ ಉಂಡೆಗೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಚೆನ್ನಾಗಿ ರೆಡ್ಡಿಶ್ ಆಗಿ ಹುರ್ಕೊಳ್ಳೋಣ.
ನಾವು ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಈಗ ರವೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 1/4 ಲೀಟ್ರ್ ಹಾಲು ತೊಗೊಂಡು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ರವೆ ಉಂಡ ಮಾಡ್ಕೊಳ್ಳೋದಕ್ಕೆ. ಈಗ ನಾವು ರೆಡಿ ಮಾಡ್ಕೊಂಡಿರೋಂಥ ರವೆ ಉಂಡ ಮಿಶ್ರಣ ಸ್ವಲ್ಪ ಬೆಚ್ಚಗಾಗಿದೆ. ಅದ್ರ ಜೊತೆಗೆ ಹಾಲು ತೊಗೊಂಡಿದ್ದೀವಿ, ಹಾಲು ಸಹ ಸ್ವಲ್ಪ ಬೆಚ್ಚಗಿದೆ. ಈಗ ನಾವು ಸ್ವಲ್ಪನೇ ಹಾಲು ಹಾಕ್ಕೊಂಡು ರವೆ ಉಂಡನ ನಿಧಾನಕ್ಕೆ ಕಟ್ಕೊಳ್ಳೋಣ ಬನ್ನಿ. ನಮಗೆ ಯಾವ ಸೈಜಲ್ಲಿ ರವೆ ಉಂಡೆ ಬೇಕೋ ಆ ಸೈಜಲ್ಲಿ ರವೆ ಉಂಡೆ ಮಾಡ್ಕೋಬೋದು. ದೊಡ್ಡದಾಗಾದರೂ ಮಾಡ್ಕೋಬೋದು, ಚಿಕ್ಕದಾಗಾದರೂ ಮಾಡ್ಕೋಬೋದು. ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು. ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಅದು ತುಂಬಾ ಮೆತ್ತಗಾಗೋಗುತ್ತೆ. ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ರವೆ ಉಂಡೆನ ಕಟ್ಕೊಳ್ಳಿ. ಹೀಗೆ ನಾವು ಮನೆಯಲ್ಲೇ ತುಂಬಾ ರುಚಿಯಾದಂಥ ರವೆ ಉಂಡೆನ ತುಂಬಾ ಸುಲಭವಾಗಿ ತಯಾರಿಸ್ಕೋಬಹುದು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.